ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೆಕೆ ಟಿವಿ ಕನ್ನಡ. ಸೈಲೆಂಟ್ ಆಗಿರುವ ವ್ಯಕ್ತಿಗಳ ಹತ್ತಿರ ಹೆಚ್ಚಾಗಿ ಮಾತನಾಡುವ ವ್ಯಕ್ತಿಗಳಿಗಿಂತ ಕೆಲವು ಸ್ಪೆಷಲ್ ಕ್ವಾಲಿಟೀಸ್ ಇರುತ್ತೆ. ಹೆಚ್ಚಾಗಿ ಮಾತಾಡೋರಿಗಿಂತ ಕಮ್ಮಿ ಮಾತನಾಡುವವರೇ ಹೆಚ್ಚು ಶಾಂತವಾಗಿ ಇರ್ತಾರೆ. ಅದೇ ರೀತಿ ಟೀಕೆಗಳಿಗೂ ಕೂಡ ಹೆಚ್ಚಾಗಿ ಗುರಿಯಾಗೋದಿಲ್ಲ. ಇವರು ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಇಲ್ಲ ಅಂದರೂ ಕೂಲ್ ಆಗಿ ರಿಲ್ಯಾಕ್ಸ್ ಆಗಿ ಇರ್ತಾರೆ. ಸ್ಲೋ ಆಗಿ ಇಂಪ್ರೆಸಿವ್ ಆಗಿ ಕಾಣಿಸ್ತಾರೆ. ತುಂಬ ಜನ ಗ್ರೇಟ್ ಪೀಪಲ್ಸ್ ಕೂಡ ಅಂದರೆ ವಾರನ್ ಬಫೆಟ್, ಎಲಾನ್ ಮಸ್ಕ್, ಮಾರ್ಕ್ ಜುಗರ್ಬರ್ಗ್, ಆಲ್ಬರ್ಟ್ ಐನ್ಸ್ಟೈನ್ ಈ ರೀತಿ ತುಂಬ ಜನ ಸೈಲೆಂಟ್ ಕ್ಯಾಟಗಿರಿಯಲ್ಲಿ ಇರೋರೆ. ಸೈಲೆಂಟಾಗಿ ಇರೋರಲ್ಲಿ ಸಕ್ಸಸ್ ರೇಟ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೈಲೆಂಟ್ ಆಗಿರೋರಲ್ಲಿ ಹೆಲ್ತ್ ಪರವಾಗಿ ಕೂಡ ತುಂಬ ಬೆನಿಫಿಟ್ಸ್ ಇರುತ್ತೆ. ನಮ್ಮ ಬ್ರೈನ್ಗೆ ರೆಸ್ಟ್ ತುಂಬಾ ಮುಖ್ಯ. ಇವರು ಸೈಲೆಂಟಾಗಿ ಇರೋದ್ರಿಂದ ಬೇಕಾದಷ್ಟು ವಿಶ್ರಾಂತಿ ಬ್ರೈನ್ಗೆ ಸಿಗುತ್ತೆ. ಇನ್ನು ತುಂಬಾವರೆಗೆ ಸೈಲೆಂಟ್ ಆಗಿರೋರಲ್ಲಿ ತುಂಬ ಬೆನಿಫಿಟ್ಸ್ ಮತ್ತು ತುಂಬ ಡಿಫ್ರೆಂಟ್ ಕ್ವಾಲಿಟೀಸ್ ಇವೆ. ಅವೇನು ಅಂತ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ದೇ ಆರ್ ಸೆನ್ಸಿಬಲ್. ಕಮ್ಮಿಯಾಗಿ ಮಾತಾಡುವ ವ್ಯಕ್ತಿಗಳು ತುಂಬಾ ಬುದ್ಧಿವಂತರು. ಇವರು ಮೊದಲು ಮುಂದೆ ಇರುವ ವ್ಯಕ್ತಿಯ ಮಾತುಗಳನ್ನು ತಾಳ್ಮೆಯಿಂದ ಕೇಳಿ ನಂತರ ಅವರಿಗೆ ಅನುಕೂಲಕರವಾಗಿ ಆಲೋಚನೆ ಮಾಡಿ ಉತ್ತರ ಕೊಡುತ್ತಾರೆ. ಇವರು ಒಳ್ಳೆಯ ಲಿಸ್ನರ್ಸ್ ಆಗಿರೋದ್ರಿಂದ ಬೇರೆಯವರು ಹೇಳುವ ಮಾತುಗಳನ್ನು ಚೆನ್ನಾಗಿ ಕೇಳ್ತಾರೆ. ಈ ರೀತಿ ನಮ್ಮ ಜನರಿಗೆ ಹೇಳುವ ಮಾತುಗಳನ್ನು ಕೇಳೋರು ಅಂದರೆ ತುಂಬಾ ಇಷ್ಟ. ಇದರಿಂದ ಅವರು ಒಂದು ಒಳ್ಳೆ ಪಾಸಿಟಿವ್ ಅಭಿಪ್ರಾಯವನ್ನು ಬೆಳೆಸಿಕೊಂಡು ಇವರು ತುಂಬ ಒಳ್ಳೆಯವರು ಅಂತ ಡಿಸೈಡ್ ಆಗ್ತಾರೆ. ದೇ ಆರ್ ಇಂಟೆಲಿಜೆಂಟ್. ಕಮ್ಮಿಯಾಗಿ ಮಾತಾಡುವ ವ್ಯಕ್ತಿಗಳು ಹೆಚ್ಚಾಗಿ ಇಂಟೆಲಿಜೆಂಟ್ ಆಗಿ ಕಾಣಿಸ್ತಾರೆ. ಏಕೆ ಅಂದರೆ ಅವರ ಅಭಿಪ್ರಾಯವನ್ನು ಇತರರಿಗೆ ಸಂಕಟ ತರದೇ ಇರೋ ರೀತಿ ಹೇಗೆ ಮಾತಾಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಕಮ್ಮಿಯಾಗಿ ಮಾತಾಡುವ ವ್ಯಕ್ತಿಗಳಿಗೆ ನಮ್ಮ ಸೀಕ್ರೆಟ್ಸನ್ನು ಶೇರ್ ಮಾಡ್ಕೊಳ್ಬಹುದು. ಏಕೆ ಅಂದರೆ ಇವರು ಬೇರೆಯವರ ಹತ್ತಿರ ನಮ್ಮ ಸೀಕ್ರೆಟ್ಸನ್ನು ಹೇಳೋದಿಲ್ಲ. ಅದೇ ರೀತಿ ನಮ್ಮ ಬಗ್ಗೆ ಬೇರೆಯವರಿಗೆ ನೆಗೆಟಿವ್ ಆಗಿ ಹೇಳುವ ಅಭ್ಯಾಸ ಇರೋದಿಲ್ಲ. ಅಂದರೆ ನಮ್ಮ ಬಗ್ಗೆ ಬೇರೆಯವರಿಗೆ ಚಾಡಿ ಹೇಳೋದಿಲ್ಲ. ಕಮ್ಮಿಯಾಗಿ ಮಾತಾಡುವ ವ್ಯಕ್ತಿಗಳು ಯಾರ ಹತ್ತಿರ ವಾದ ಕೂಡ ಮಾಡೋದಿಲ್ಲ. ಏಕೆ ಅಂದರೆ ಇವರಿಗೆ ಶತ್ರುಗಳು ಕೂಡ ತುಂಬ ಕಮ್ಮಿ ಇರ್ತಾರೆ. ಗುಡ್ ಆರ್ಟ್. ಕಮ್ಮಿಯಾಗಿ ಮಾತಾಡುವ ವ್ಯಕ್ತಿಗಳು ಗುಡ್ ಬಿಹೇವಿಯರನ್ನು ಹೊಂದಿರ್ತಾರೆ. ನಮಗಿರುವ ಎಲ್ಲ ಫ್ರೆಂಡ್ಸ್ಗಿಂತ ಇವರ ಫ್ರೆಂಡ್ಶಿಪ್ ತುಂಬಾ ವಂಡರ್ಫುಲ್ ಆಗಿ ಇರುತ್ತೆ. ಅಬ್ರಹಾಂ ಲಿಂಕನ್ ಇತರರ ಮುಂದೆ ಏನಾದರೂ ವಿರುದ್ಧವಾಗಿ ಮಾತಾಡುವ ಮುಖಾಂತರ ನಿಮ್ಮನ್ನು ನೀವು ಮೂರ್ಖರಾಗಿ ಬದಲಾಯಿಸಿಕೊಳ್ಳುವ ಹಾಗೆ ಆಗುತ್ತೆ. ಆದ್ದರಿಂದ ಇತರರ ದೃಷ್ಟಿಯಲ್ಲಿ ಮೌನವಾಗಿರುವುದೇ ಒಳ್ಳೆಯದು ಅಂತ ಹೇಳಿದ್ದಾರೆ. ಅಂದರೆ ವಾದ ಅನ್ನೋದು ನಮ್ಮನ್ನು ಕೆಟ್ಟವರನ್ನಾಗಿ ಬದಲಾಯಿಸುತ್ತೆ. ಕೆಲವು ಸಂದರ್ಭಗಳಲ್ಲಿ ನಾವು ಮೌನವಾಗಿದ್ದರೆ ಅದು ನಮ್ಮನ್ನು ಅವರು ಇಷ್ಟಪಡುವ ರೀತಿ ಬದಲಾಯಿಸಬಹುದು. ದೇರ್ ಆರ್ ಪೇಷನ್ಸ್. ಸೈಲೆಂಟ್ ಆಗಿರೋರಲ್ಲಿ ತುಂಬ ಧೈರ್ಯ ಇರುತ್ತೆ. ಇವರಿಗೆ ತಾಳ್ಮೆ ಕೂಡ ತುಂಬ ಜಾಸ್ತಿ. ಫೇಲ್ ಆದರೆ ಕೆಲವರಿಗೆ ಕಿರಿಕಿರಿಯಾಗುತ್ತೆ, ಫೀಲ್ ಆಗ್ತಾರೆ. ಆದರೆ ಇವರು ಫೇಲ್ಯೂರನ್ನು ಅಕ್ಸೆಪ್ಟ್ ಮಾಡ್ತಾರೆ, ನಿರಾಸೆ ಹೊಂದೋದಿಲ್ಲ. ಇವರು ಫೇಲ್ ಆದರೂ ಮತ್ತೆ ಇನ್ನೊಂದು ಬಾರಿ ಪ್ರಯತ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಮಾತನಾಡುವುದರಲ್ಲಾಗಲಿ ಕೆಲಸ ಮಾಡೋದರಲ್ಲಾಗಲಿ ಇವರು ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋದಿಲ್ಲ. ದೇ ಡೋಂಟ್ ವೇಸ್ಟ್ ದೇರ್ ಟೈಮ್. ಸೈಲೆಂಟ್ ಆಗಿರೋರು ಟೈಮನ್ನು ವೇಸ್ಟ್ ಮಾಡೋದಿಲ್ಲ. ಇವರು ಟೈಮ್ ವೇಸ್ಟಿಂಗ್ ಡಿಸ್ಕಷನಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ನಾವು ಒಬ್ಬ ವ್ಯಕ್ತಿ ಹತ್ತಿರ ಅವರನ್ನು ನೋಯಿಸುವ ರೀತಿ ಮಾತನಾಡಿದಾಗ ಮಾತ್ರ ಚರ್ಚೆ ನಡೆಯುತ್ತೆ. ಆಗ ಇವರು ಆ ವಾದದಲ್ಲಿ ಹುಚ್ಚು ಮಾತುಗಳನ್ನು ಮಾತಾಡ್ತಾರೆ, ಅರ್ಥವಿಲ್ಲದ ವಿಷಯದ ಮೇಲೆ ವಾದ ಮಾಡುತ್ತಾರೆ. ಆಗ ನಿಮ್ಮ ಟೈಮ್ ವೇಸ್ಟ್ ಆಗೋದು ಅಲ್ಲದೆ ಒಳ್ಳೆ ಸ್ನೇಹಿತರನ್ನು ಕೂಡ ಕಳೆದುಕೊಳ್ಳಬೇಕಾಗುತ್ತೆ. ಆದರೆ ಸೈಲೆಂಟ್ ಆಗಿರೋರು ಯಾರ ಹತ್ತಿರ ಕೂಡ ವಾದ ಮಾಡೋದಿಲ್ಲ, ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋದಿಲ್ಲ, ಯಾವುದಕ್ಕೂ ಡಿಸ್ಟರ್ಬ್ ಆಗೋದಿಲ್ಲ, ಯಾರನ್ನು ನೋಯಿಸೋದಿಲ್ಲ. ನೆವರ್ ಅಫ್ರೈಡ್ ಟು ಬಿ ಅಲೋನ್. ಈ ವ್ಯಕ್ತಿಗಳು ತಮ್ಮ ಸಮಯವನ್ನು ತಮ್ಮಲ್ಲಿ ತಾವು ಹೆಚ್ಚಾಗಿ ಕಳೀತಾರೆ. ತಮ್ಮನ್ನು ತಾವು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಅವರ ಗೋಲ್ಸನ್ನು ಹೇಗೆ ರೀಚ್ ಆಗಬೇಕು ಅಂತ ಆಲೋಚನೆ ಮಾಡ್ತಾರೆ. ಕಮ್ಮಿ ಮಾತಾಡೋರು ಎಲ್ಲರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ತಾರೆ. ಕೆಲವರು ಇವರನ್ನು ಇಷ್ಟಪಡೋದಿಲ್ಲ, ದ್ವೇಷ ಮಾಡ್ತಾರೆ. ಇನ್ನೂ ಕೆಲವರು ಇವರ ರೀತಿ ಇರೋದಕ್ಕೆ ಟ್ರೈ ಮಾಡ್ತಾರೆ. ಏನೇ ಆದರೂ ಇವರು ಯಾರ ಒಪಿನಿಯನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ಸೈಲೆಂಟ್ ಆಗಿರೋದು ತುಂಬಾ ಕಷ್ಟ. ಸೈಲೆಂಟ್ ಆಗಿರೋ ಅಭ್ಯಾಸವನ್ನು ಮಾಡ್ಕೊಳ್ಬೇಕು ಅಂದರೆ ಪುಸ್ತಕಗಳನ್ನು ಓದಬೇಕು. ಇದು ಒಂದು ಒಳ್ಳೆಯ ಮಾರ್ಗ. ಪುಸ್ತಕಗಳನ್ನು ಓದೋದ್ರಿಂದ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ನಮ್ಮೆಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಚೆನ್ನಾಗೇ ಗೊತ್ತು. ಇವರು ತುಂಬ ಸೈಲೆಂಟ್ ಪರ್ಸನ್. ಇವರ ಸೈಲೆಂಟ್ಗೆ ಕಾರಣ ಅವರು ಓದಿರುವ ಪುಸ್ತಕಗಳು. ಫೋಕಸ್. ಯಾವ ವಿಷಯದ ಮೇಲಾದರೂ ಇವರು ಪರ್ಫೆಕ್ಟಾಗಿ ಫೋಕಸ್ ಮಾಡಬಲ್ಲರು.
ಪ್ರಪಂಚದಲ್ಲಿರುವ ತುಂಬ ವಿಜ್ಞಾನಿಗಳು ಕಡಿಮೆ ಮಾತಾಡುವವರೇ. ಆದ್ದರಿಂದಲೇ ಅವರು ಅವರ ಕೆಲಸಗಳ ಮೇಲೆ ಅಷ್ಟೊಂದು ಫೋಕಸ್ ಮಾಡಿ ಸಕ್ಸಸ್ ಆಗಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಸುತ್ತ ಇರುವ ವಿಷಯಗಳಿಂದ ದೃಷ್ಟಿಯನ್ನು ಡೈವರ್ಟ್ ಮಾಡಿದಾಗಲೇ ಕ್ರಿಯೇಟಿವಿಟಿಯಾಗಿ ಆಲೋಚನೆ ಮಾಡಲು ಸಾಧ್ಯ ಆಗುತ್ತೆ. ಇವರು ಕೆಲಸಕ್ಕೆ ಬಾರದ ವಿಷಯಗಳ ಬಗ್ಗೆ ಹೆಚ್ಚು ಆಲೋಚನೆ ಮಾಡೋದಿಲ್ಲ. ಅವರು ಮಾಡುವ ಕೆಲಸಗಳ ಮೇಲೆ ಮಾತ್ರ ಫೋಕಸ್ ಮಾಡುತ್ತಾರೆ, ಏಕಾಗ್ರತೆಯಿಂದ ಇರ್ತಾರೆ. ಆದ್ದರಿಂದಲೇ ಸೈಲೆಂಟ್ ಆಗಿರೋರಲ್ಲಿ ಸಕ್ಸಸ್ ರೇಟ್ ಅನ್ನೋದು 90% ಹೆಚ್ಚಾಗಿ ಇರುತ್ತೆ. ಕಡಿಮೆ ಮಾತಾಡೋರು ಹೆಚ್ಚಾಗಿ ಒಂಟಿಯಾಗಿ ಇರ್ತಾರೆ. ಅವ್ರಿಗೆ ಸ್ನೇಹಿತರು ಕೂಡ ತುಂಬ ಕಮ್ಮಿ ಇರ್ತಾರೆ, ಆದರೆ ಒಳ್ಳೆ ಸಂಪಾದನೆ ಮಾಡ್ತಿರ್ತಾರೆ. ಇಂಥವ್ರು ನಿಮ್ಮಲ್ಲಿ ಯಾರಾದರೂ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.